ನೀವು ನೋಡಿದ್ರಲ್ಲ, ಹಾಂ ಸರ್. ಈಗ ಸುಮಾರು ಆನೆಗಳು ಈ ರಸ್ತೆ ದಾಟಿದ್ರಿ ಈಗ. ಹೌದು ಸರ್. ಎಲ್ಲೆಲ್ಲಿ ಇಲ್ಲಿ ಬ್ಯಾಕ್ ಸೈಡ್ ಈಗ ಹೌದು. ಏನ್ ಸರ್ ಅದು ರಸ್ತೆ ಎಲ್ಲಿ ದಾಟ್ತಾರ ಅವರು? ಈಗ ನೋಡಿ ಸರ್, ಇದು ನಮ್ಗೆ ಕಬಿನಿ ಬೀಚ್ನಲ್ಲಿ ಡ್ಯಾಮ್ ಕಟ್ಟಿದ ಮೇಲೆ ಇದು ಮುಳುಗಡೆ ಆಗುತ್ತೆ. ಮುಳುಗಡೆ ಆದ್ಮೇಲೆ ಇಲ್ಲಿ ಮೇನ್ ರೋಡ್ ಇಲ್ಲಿ ಮಾಡ್ತಾರೆ, ಮೇಲೆ ಮಾಡ್ತಾರೆ. ಓ, ಇದು ಮುಳುಗಡೆ ಪ್ರದೇಶನೇ ಸರ್. ನಮ್ಮ ಇನ್ನೊಂದು 1.5 ಕಿಲೋಮೀಟರ್ ಹೋದ್ರೆ ನಮಗೆ ಮುಳುಗಡೆ ಪ್ರದೇಶ ಸಿಗ್ಬಿಡುತ್ತೆ ಅಲ್ಲೆಲ್ಲ. ಅವಾಗ ನಾವು ನಾವೆಲ್ಲರೂ ಶಿಫ್ಟ್ ಆಗಿ ಈ ಕಡೆಗೆ ನಮ್ಮ ತಮ್ಮದು ಈ ಮೇನ್ ರೋಡ್ ಪಕ್ಕದಲ್ಲಿ ಇಟ್ಟಿದ್ದಾರೆ. ನಾವೇನೋ ಇಟ್ಟಿದೀವಿ ಸರ್, ನಮ್ ಬೋರ್ವೆಲ್ ಕೊರೆದಿದ್ದಾರೆ, ನೀರು ಬರ್ತದೆ, ನಲ್ಲಿ ನೀರು ಬರುತ್ತೆ, ಇಲ್ಲಾಂದ್ರೆ ಪಂಚಾಯತಿಯವರ ಟ್ಯಾಂಕರ್ ಇಂದ ತಂದು ನೀರು ಕೊಡುವಂತದ್ದು ಏನಾದ್ರು ಒಂದು ಮನುಷ್ಯನ ಸಮಸ್ಯೆ ಆದ ತಕ್ಷಣ ಸ್ಪಂದಿಸ್ತಾರೆ. ಆದ್ರೆ ಪ್ರಾಣಿಗಳು ಎಷ್ಟು 8-10 ಕಿಲೋಮೀಟರ್ ಇಂದ ಈಗ ಒಳಗಡೆ ಎಲ್ಲ ಕೆರೆಗಳು ಮಾಡಿದ್ದಾರೆ, ಅರಣ್ಯ ಇಲಾಖೆ ಕೂತಿಲ್ಲ, ಒಂದಷ್ಟು ಮಾಡಿದ್ದಾರೆ. ಅವಶ್ಯಕತೆ ಇರಷ್ಟು ಆಗಿದ್ಯಾ ಅದು ನಾವು ನೋಡ್ಬೇಕು. ಈಗ ಪ್ರಾಣಿಗೆ ಯಾಕೆ ಅಷ್ಟು ದೂರ ಹೋಗ್ತದೆ? ಒಂದು 100 ಆನೆಗೆ, ಒಂದು 200 ಆನೆಗೆ ಒಂದೊಂದಷ್ಟು ದೂರದಲ್ಲಿ ಒಂದು ಇದು ಮಾಡ್ಕೊಂಡು, ಅಥವಾ ಎಲ್ಲಿ ನೀರಿನ ಸೆಲೆಗಳಿದೆ ನಮ್ಮ ಕಾಡಲ್ಲೆಲ್ಲ ನಾವು ಅದನ್ನ ಕೊಳಚಿ ಅಂತ ಕರಿತೀವಿ. ಅಂದ್ರೆ ಎಂತ ಬಿಸಿಲಿದ್ರು ಸರ್ ಅಲ್ಲಿ ನೀರ್ ಇರ್ತದೆ. ಈಗ ಅದೇನ್ ತೋಡೋದ್ ಬೇಡಿ, ನೀವು ಕೆರೆ ತರ ಮಾಡೋದ್ ಬೇಡಿ, ನೀರು ಆಗಿರ್ತದೆ. ನಾವು ಈಗಲೂ ಹೋದ್ರೆ ಕಾಡಲ್ಲಿ ಅಂತ ಜಾಗ ನೋಡ್ಬೋದು. ಆದ್ರೆ ಅದಕ್ಕೆಲ್ಲ ಅವ್ರನ್ನೇ ಕರ್ಕೊಂಡು ಹೋಗ್ಬೇಕಾಗುತ್ತೆ, ಫಾರೆಸ್ಟ್ನವ್ರನ್ನ ಕರ್ಕೊಂಡು. ಅಲ್ಲ, ನಾವು ಟ್ರೈಬ್ಸ್ ಆಗಿರೋದ್ರಿಂದ ನಮಗೆ ಗೊತ್ತು. ನಾವೀಗ ಜೇನ್ಗೆ ಹೋಗ್ತೀವಿ ಸರ್, ಜೇನ್ಗೆ ಹೋಗ್ಬೇಕಾದ್ರೆ ಒಂದು 3-4 ದಿವಸ ನಾವು ಆಲ್ಟ್ ಆಗ್ತೀವಿ. ಅವಾಗೆಲ್ಲ ನೀರಿನ ಸೆಲೆಗಳನ್ನ ನೋಡ್ಕೊಂಡೇ ನಾವು ಉಳ್ಕೊಳ್ಳೋದು ಅಂತ ಏನಿಲ್ಲ ಸರ್. ನಮ್ಮ ಕಸುಬು ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ದು ಜೇನ್ ನಮ್ಮ ಇದೇ ಜೇನ್ ತೆಗೆಯೋದು, ಅದರಲ್ಲೇ ನಾವು ಬದುಕುವಂತ. ಅದರಿಂದ ನಾವು ಅಲ್ಲಿ ಹೋಗ್ಲೇಬೇಕು. ನಾವು ಅದನ್ನ ಈಗೇನ್ ಚೆನ್ನಾಗಿದ್ರು ಕೂಡ ನಮ್ಮ ಕಸುಬು ನಾವು ಮಾಡ್ಲೇಬೇಕು. ಈಗ ಚೆನ್ನಾಗಿದೆ, ಊಟ ತಿಂಡಿಗೆಲ್ಲ ನಮ್ಗೆ ಸಿಗುತ್ತೆ, ಆದ್ರೆ ಜೇನ್ ಅನ್ನೋದು ಬೇಕೇ ಬೇಕು ನಮ್ಗೆ. ಕರೆಕ್ಟ್. ಹೌದು ಸರ್. ಈಗ ನೀವ್ ಹೇಳ್ತಾ ಇದ್ರಲ್ಲ ಸರ್, ಈಗ ನೀವ್ ಹೇಳಿದ್ರ ಈಗ ಕಬಿನಿ ಈ ತರ ಬಿಸಿಲಲ್ಲಿ ಎಷ್ಟು ಸೇರುತ್ತೆ ಸರ್ ಈ ಸಮಯದಲ್ಲಿ? ಮೇ ತಿಂಗಳಿದು. ಹೌದು ಸರ್. ಎಲ್ಲೂ ಮಳೆ ಆಗಿಲ್ಲ, ನೀರಿಲ್ಲ. ಕಬಿನಿಯಲ್ಲಿ ಸ್ವಲ್ಪ ನೀರಿದೆ. ಹೌದು ಸರ್. ಎಷ್ಟು ಆನೆಗಳು ಸರ್? ಈಗ ನಮ್ಗೆ ಅಲ್ಲಿ ಉದ್ಬೂರಲ್ಲಿ ಇದು ಇದೆ ಸರ್. ಉದ್ಬೂರಲ್ಲಿ ನಮಗೆ ಅರಣ್ಯ ಇದು ಭಾಗ ಶುರು ಆಗುತ್ತೆ ಸರ್. ಅಲ್ಲಿಂದ ನಾವು ಬಾವಲಿ ತನಕನು ದಿನದಲ್ಲಿ ಒಂದು 500-600 ಆನೆಗಳನ್ನ ನೋಡ್ಬೋದು. ಹೌದು ಸರ್. ಯಾಕಂದ್ರೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಪಕ್ಕದಲ್ಲಿ ಆ ಕಡೆ ಹೊಳೆಯಿಂದ ಆ ಕಡೆ ಅದು ಬರುತ್ತೆ, ಹೊಳೆಯಿಂದ ಈ ಕಡೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಬರೋದ್ರಿಂದ 2 ಸೈಡ್ ನಾವು ಆನೆಗಳು ನೋಡ್ತೀವಿ, ಜಿಂಕೆಗಳನ್ನ ನೋಡ್ತೀವಿ, ಕಾಡಂದಿಗಳು, ಕಾಡೆಮ್ಮೆ, ಕಡುವೆಗಳು. ಇದು ಸರ್ವೇ ಸಾಮಾನ್ಯ ಸರ್. ಅದ್ರ ಮಧ್ಯೆ ಹುಲಿ, ಚಿರತೆಗಳು, ಇವು ಈಗ ಸಾಮಾನ್ಯವಾಗಿ ಬ್ಯಾಕ್ ವಾಟರ್ಲಿ ಹುಲಿಗಳು ನಾವು ಈಗ ನಾವು ಹೋಗೋದು ನೋಡ್ಕೊ ಬರ್ತೀವಿ. ಯಾಕಂದ್ರೆ ಕ್ಯಾಮ್ರಾಗಳಿಲ್ಲ ನಮ್ಮ ಹತ್ರ, ಇದು ಇಲ್ಲ, ನಾವೇನು ಫೋಟೋ ಗಿಟ್ಟ ತೆಗಿಯಲ್ಲ, ಹಾಗೆ ಬಂದ್ಬಿಡ್ತೀವಿ. ಆದ್ರೆ ಇದೇ ಜಂಗಲಾರ್ಜಿ ಬರ್ತಂತವ್ರಾಗ್ಲಿ ಇಲ್ಲ ರೆಸಾರ್ಟ್ಗಳು ಬರ್ತಕ್ಕಂಥ ಅವ್ರ ಹತ್ರ ಕ್ಯಾಮ್ರಾಗಳು ಇಟ್ಟು ಅವ್ರದೆಲ್ಲ ನೋಡಿ ನೀವೆಲ್ಲ ನೋಡ್ಬೋದು. ಈಗ ಅವರೆಲ್ಲ ಫೋಟೋ ಹೊಡ್ಕೊಂಡು ವಿಡಿಯೋ ಮಾಡ್ಕೊಂಡು ಎಲ್ಲಾ ಕಡೆ ಫೇಸ್ಬುಕ್ ಅಲ್ಲೋ. ಹೌದು ಸರ್. ಹೌದು ಸರ್. ಅವ್ರು ಪ್ರತಿನಿತ್ಯ ಅದ್ರದ್ದು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಹೋಗಿ ಬರೋದು ನೀವು ಹೇಳಿದ್ರೆ ಕ್ಲಾಸ್ ಮಾಡ್ತಾ ಇದ್ದೀರಿ, ಬರುವಾಗ ಈ ಕಡೆ ಹೋಗ್ತಾ ಇತ್ತು ಅಂತ. ಈಗ ಆನೆಗಳು ಸುಮಾರು ಒಂದು ಗುಂಪು ಬಂತು ಈಗ. ಹೌದು ಸರ್. ಹೌದು ಸರ್. ಅದು ಎಲ್ಲಿಂದ ಬರುತ್ತೆ? ಅದು ಸರ್ ಈಗ ಕಾಡು, ಈಗ ಈ ಕಡೆ ನಮ್ಮ ಇಲ್ಲಿಂದ ನಾವು ಈ ಕಡೆ ಕೂತ್ಕೊಂಡಿದ್ದಿಲ್ಲ ಸರ್, ಎದುರುಗಡೆಗೆ ಈ ಕಡೆ ಎಲ್ಲ ನಮ್ಗೆ ಕೆರೆಗಳು ಮಾತ್ರ ಸಿಗುತ್ತೆ, ನದಿ ಸಿಕ್ಕಲ್ಲ. ನಾವು ಈ ನದಿಗಳೆಲ್ಲ ಅಂದ್ರೆ ಹಳ್ಳ ಕೊಳ್ಳಗಳು ಈಗೆಲ್ಲ ನಿಂತೋಗಿದೆ ಸರ್, ಅದೆಲ್ಲ ನೀರುಗಳಿಲ್ಲ. ಈಗ ಮೂಲ ನದಿ ಹತ್ರನೇ ಹೋಗ್ಬೇಕು. ಅದರಿಂದ ಹಳ್ಳ ಕೊಳ್ಳ ಸುತ್ತಾಡ್ಕೊಂಡು ನೋಡ್ಕೊಂಡು ನೆಟ್ಟಿಗೆ ಮೂಲ ನದಿಗೆ ಬರಲೇಬೇಕು ಸರ್. ಈಗ ಒಳಗಡೆ ನಮ್ಗೆ ಇಲ್ಲಿ ಒಂದು ಬಿಸಲ್ವಾಡಿ ಕೆರೆ ಅಂತಿದೆ, ಅಂತರ್ಸಂತೆ ರೇಂಜ್ ಅಲ್ಲಿ, ಅದು ಕೂಡ ನೀರು ಕಮ್ಮಿ ಆಗ್ತಾ ಇದೆ ಸರ್. ಅಲ್ಲೂ ಕೂಡ ಆಮೇಲೆ ಒಂದು ಚಿತ್ರ ನೋಡಿದ್ವಿ ಇವತ್ತು, ಆನೆಗಳ ಗುಂಪೆ ನೋಡಿದ್ವಿ. ಅದು ಯಾವ್ದು ಗಟ್ಟಿ ದಪ್ಪ ಇರಲಿಲ್ಲ ಆನೆ. ಸರ್. ಈಗ ಏನಾಗುತ್ತೆ ಅಂದ್ರೆ ಬೇಸಿಗೆ, ಈಗ ಅದಕ್ಕೇನು ಸಿಗಲ್ಲ. ಊಟ ತಿಂಡಿ ಎಲ್ಲ ಹುಡುಕಿ ಕಷ್ಟದಲ್ಲಿ ತಿಂತಕ್ಕಂಥದ್ದು. ಕೆಲವು ಸಮಯದಲ್ಲಿ ಆಹಾರ, ಈಗ ನಾವು ಹೇಳ್ತೀವಿ ಹುಲಿ ಅಥವಾ ಚಿರತೆಗಳು ಮನುಷ್ಯನ ಅಟ್ಯಾಕ್ ಮಾಡ್ತದೆ ಕೊನೆಗೆ ಅಂತ. ಪಾಪ ಈ ಆನೆ ಏನ್ ಮಾಡ್ತದೆ ಸರ್, ಆನೆ ಜಿಂಕೆಗಳೆಲ್ಲ ಇದು ಹುಲ್ಲು ಏನಾದ್ರು ಒಣಗಿದ್ದು ಇದ್ದು ಅಂತೆ ಇಂತೆ ಇದ್ದು ಈ ಆನೆಗಳು ಸ್ವಲ್ಪ ತೊಗಟೆ ಗಿಗಟೆ ಇದ್ದು ಈಗ ಆನೆ ತಿನ್ನೋ ತೊಗಟೆ ಮರಗಳು ಕಮ್ಮಿ ಆಗೋಗಿದೆ. ಈ ಅರಣ್ಯ ಇಲಾಖೆಯವರು ಯೋಚನೆ ಮಾಡ್ಬೇಕು. ನಾವು ಪ್ರಾಣಿಗಳನ್ನ ಸಾಕ್ತಾ ಇದೀವಿ, ಪ್ರಾಣಿಗಳನ್ನ ವೈಲ್ಡ್ ಲೈಫ್ ವನ್ಯಜೀವಿ ವಿಭಾಗ ಅಂತ ಇಟ್ಕೊಂಡಿದೀವಿ. ವನ್ಯಜೀವಿಗಳಿಗೆ ಅವಶ್ಯಕತೆ ಏನಿದೆ ಆ ತರನು ಯೋಚನೆ ಮಾಡ್ಬೇಕು ಸರ್. ಈಗ ಅದಕ್ಕೇನ್ ಕೇಳುತ್ತೆ, ನೀರು ಆಹಾರಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಕ್ಕೆ ನೋಡ್ಬೇಕು ಸರ್. ಕಾಡಲ್ಲಿ ಏನ್ ಮಾಡಬಹುದು ಆ ತರ ಚಿಂತೆ ಮಾಡ್ಬೇಕಾಗುತ್ತೆ ಸರ್. ಕಾಡಲ್ಲಿ ನಾವೇನು ಮಾಡಕ್ಕಾಗಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ಇದು ಹೀಗೆ ನಡ್ಕೊಂಡು ಹೋಗುತ್ತೆ. ಬಟ್ ಏನಾದ್ರು ಒಂದು ಮಾಡಬೇಕು. ಆಮೇಲೆ ಸರ್ ನೀವು ಹೇಳ್ತಾ ಇದ್ರಲ್ಲ, ಮಹೇಂದ್ರ ಆನೆ ಭಾರಿ ಕಾಂಪಿಟೇಷನ್ ಇದೆ ಅಂತ, ನಿಜಾನೇ ಇದು? ಹೌದು ಸರ್. ಈಗ ಮಹೇಂದ್ರ ಆನೆಗೆ ನಾನು ನೋಡಿದ ಮಟ್ಟಿಗೆ ಮನುಷ್ಯ ಆನೆಗೆ ಏನಂದ್ರೆ ನನಗೆ ಬೇಕು. ಯಾರೊಬ್ರು ಮಾಡ್ತಾರೆ ಭಾವನಾತ್ಮಕವಾಗಿ ಅವನ ಜೊತೆ, ಅವನು ಮತ್ತೆ ಅದು ಆನೆ ಎರಡೂ ಭಾವನಾತ್ಮಕ ಹೊಂದ್ಕೊಂಡಿದ್ದಾರೆ. ಅದು ಅವ್ರ ಮಧ್ಯೆ ನಾವು ಡಿಸ್ಟರ್ಬ್ ಮಾಡಬಾರ್ದು ಅಂತ ಯೋಚನೆ ಮಾಡೋರು ಬಹಳ ಕಮ್ಮಿ. ಅದೇನಾರಾಗ್ಲಿ ನಾನ್ ಮಾಡ್ಬೇಕು. ಎಲ್ಲೋ ಒಂದ್ ಕಡೆ ರೂಮರ್ ಉಟ್ಕೊಂಡಿದೆ, ಇದು ಮುಂದಿನ ಅಂಬಾರಿ ಆನೆ. ಒಂಥರ ರೂಮರ್ ಉಟ್ಕೊಂಡು ಏನಾಗಿದೆ ಅಂದ್ರೆ, ಹಾಗಾದ್ರೆ ನಾನು ಹೋಗ್ಬೇಕು, ಅದಕ್ಕೆ ಹಾಗಾದ್ರೆ ನಾನು ಹೋಗ್ಬೇಕು, ಈ ಆನೆಗೆ ನಾನು ಹೋಗ್ಬೇಕು. ಹೌದೌದು. ಅದು ನನಗೆ ಈ ಗಾಳಿ ಮಾತುಗಳನ್ನ ಕೇಳ್ಕೊಂಡೆ ಮನುಷ್ಯ ಎಲ್ಲೋ ಒಂದ್ ಕಡೆ ಹಾಳಾಗೋದು. ಅದೇ ಇದನ್ನ ಯಾವ್ದು ಮಹೇಂದ್ರನ ಅಂಬಾರಿ ಆನೆ ಆಗಿ ಮಾಡಬೇಕು. ನೆಕ್ಸ್ಟ್ ಯಾವ್ದಾದ್ರು ಆನೆ ಬೇಕೇ ಬೇಕು. ಅಭಿಮನ್ಯು ಒಂದು ಏನು ನಿವೃತ್ತಿ ಆಯ್ತದೆ, ಅವನು ಅಭಿಮನ್ಯು ನಿವೃತ್ತಿ ಆದ್ಮೇಲೆ ಅಭಿಮನ್ಯುನ ಒಂದು ಇದನ್ನ ತಗೊಳಕ್ಕೆ ಒಂದು ಆನೆ ಬೇಕಾಗ್ತದೆ. ಮಹೇಂದ್ರ ಅಂತ ಇದೆಲ್ಲ ಅಂಬಾರಿಗೆ ತಯಾರು ಮಾಡ್ಕೋಬೇಕು ಅಂತ
ಇಲಾಖೆನೂ ರೆಡಿ ಆಗಿರುತ್ತೆ. ಅಂತ ಸಮಯದಲ್ಲಿ ಆನೆಯಲ್ಲಿ ಯಾರಿದ್ದಾರೆ ಅನ್ನೋದು, ಈಗ ಆನೆಯಲ್ಲಿ ಇರೋರು ವೀಕ್ ಇರ್ತಾರೆ ಸರ್, ಕೆಲವರು ಆನೆ ಜೊತೆಲಿ ವೀಕ್ ಇರಲ್ಲ, ಬಟ್ ಸಾಮಾಜಿಕವಾಗಿ ಬೆರೆತುಕೊಳ್ಳೋದ್ರಲ್ಲಿ, ಸಾಮಾಜಿಕವಾಗಿ ಮಾತಾಡೋದ್ರಲ್ಲಿ ವೀಕ್ ಇರ್ತಾರೆ. ಇಂಥ ವೀಕ್ ಪಾರ್ಟಿಗಳು ಏನಾಗ್ತಾರೆ, ತುತ್ತಾಗ್ಬಿಡ್ತಾರೆ ಸರ್. ಇದು ಪರಿಣಾಮ ಏನಾಗುತ್ತೆ, ಆನೆ ಮೇಲೆ ಬೀರುತ್ತೆ. ಅದು ಒಂದು ಪ್ರತಿಷ್ಠೆ. ಮೊದಲೆಲ್ಲ ಅದು ಪ್ರತಿಷ್ಠೆಯಾಗಿ ಇರಲಿಲ್ಲ, ರಾಜಕೀಯ ಇರಲಿಲ್ಲ. ಆವಾಗ ಏನಾಗ್ತಿತ್ತಂದ್ರೆ, ಈಗ ನಮ್ಮ ಜನಾಂಗದಲ್ಲಿ ಭೋಜಪ್ಪ ಆನೆ ಇದು ಮಾಡೋರೆ, ಮತ್ತೆ ರಾಜೇಂದ್ರ ಮಾವುತ ರಾಮ ಅವರು ನಡೆಸ್ತಾ ಇದ್ರು ಅಂಬಾರಿ ಆನೆನ. ದ್ರೋಣದಲ್ಲಿ ಇವರಿದ್ರು ಒಬ್ರು ಸೈಯದ್ ಅಹಮದ್ ಅಂತ, ಅವರು ರಿಟೈರ್ಡ್ ಆಗೋದ್ಮೇಲೆ ಅವ್ರ ಕವಾಡಿಯಾಗಿ ಇವ್ರು ಬರ್ತಾರೆ, ಭೋಜಪ್ಪ ಅಂತ ಹೇಳ್ಬಿಟ್ಟು ಜೇನುಕುರುಬರವ್ರು ಬರ್ತಾರೆ ನಮ್ಮವರು. ಅವ್ರು ಬಂದಾಗೆಲ್ಲ ಏನು ಇದಿಲ್ಲ ಅಂತ, ಏನು ಅವಾಗ ರಾಜಕೀಯ ಇಲ್ಲ. ಇಲಾಖೆ ಅಧಿಕಾರಿಗಳು DFO, ಈಗೇನು DFO ಇದ್ದಾರೆ, DFO ಇಂದ ಕೆಳಗಡೆ ಅದು ಒಂದು ಇದರಲ್ಲಿ ನಡೆದು ಹೋಗೋದು ಬಹಳ ಕ್ಲೀನ್ ಆಗಿರುತ್ತೆ. ಈಚೆಗೆ ಏನಾಗೋಯ್ತು ಅಂದ್ರೆ DFO ಲೆಕ್ಕಕ್ಕಿಲ್ಲ, ಡಾಕ್ಟರ್ಗಳು ಲೆಕ್ಕಕ್ಕಿಲ್ಲ. ಇಲ್ಲ ಏನಾಗುತ್ತೆ ಅಂದ್ರೆ, ಒಬ್ಬ ಮಾವುತನ ಕೆಣಕಿದ್ರೆ ಮಾವುತ ಅರಣ್ಯ ಮಂತ್ರಿ ಹತ್ರ ಹೋಗ್ತಾನೆ. ಹೆಂಗಾಗಿದೆ ಅಂದ್ರೆ ಆ ರಾಜಕೀಯ ಅನ್ನೋದು ಆ ಮಟ್ಟಿಗೆ. ಅದ್ರ ಮಧ್ಯದಲ್ಲಿ ಏನಾಗುತ್ತೆ ಅಂದ್ರೆ, ಈ ಆನೆ ನೋಡಕ್ ಬರ್ತಾರಲ್ಲ ಸರ್, ಅದು ಇರೋ ಸತ್ಯ. ಅದು ಆನೆ ನೋಡಕ್ ಬಂದವರು ಇವರಾಗಿರ್ಬೋದು, ಯಾರೋ ಒಬ್ಬ ಮಿನಿಸ್ಟರ್ ಕಡೆಯವ್ರಾಗಿರ್ಬೋದು, ಇಲ್ಲ ರಾಜಕೀಯ ಪ್ರಭಾವಿತನಾಗಿರ್ಬೋದು. ಅವನೇನ್ ಮಾಡ್ತಾನೆ ಅಂದ್ರೆ, ನಾನು ಇದ್ದೀನಿ. ಈ ಆನೆಯವರಿಗೆ ಪಾಪ ಎಲ್ಲೋ ಒಂದ್ ಕಡೆ ಆಶ್ವಾಸನೆ ಕೊಡೋದು, ನಾನು ಇದ್ದೀನಿ, ನನ್ನ ಹತ್ರ ಬಾ, ನಾನು ಮಾಡ್ತೀನಿ. ಹಾಗೆ ಅಲ್ಲ, ಇದೇನಾಗ್ತದ್ರೆ ಬೆಂಗಳೂರಿನಲ್ಲಿ ಚರ್ಚೆ ಆಗುತ್ತೆ. ಅವ್ರಿಗೆ ಪಾಪ ಬೆಂಗಳೂರಿಂದ ಇಲ್ಲಿಗೆ ಬಂದ್ಬಿಟ್ಟು ಈ ಆನೆ ಮಾವುತರನ್ನ ಹಿಡ್ಕೊಂಡ್ರೆ ಒಂದಷ್ಟೇ ಅಲ್ಲ, ಇಲ್ಲಿ ಸುತ್ತಾಡ್ಕೊಂಡು ಇದೆಲ್ಲ ಮಾಡ್ಬೇಕು ಅನ್ನೋದು ಅವ್ರಿಗೆ ಇರ್ತದೆ. ಆಗ ಅವ್ರು ಹಿಡ್ಕೊಂಬರ್ತಾರೆ. ಆಗ ಇವರು ಅದೇ ಹೇಳ್ತಾರೆ, ನಮ್ಗೆ ಏನಾದ್ರು ಮಾಡ್ಕೊಡಿ, ನಾನು ಆನೆಗೆ ಬೇಕು, ಈ ಆನೆಗೆ ಬೇಕು, ಇಂಥ ಆನೆಯಲ್ಲಿ ಸೇರ್ಕೋಬೇಕು, ನನಗೆ ಒಂದು ರಾಜಕೀಯವಾಗಿ ಒಂದು ಇದು ಮಾಡ್ಕೊ. ಅದು ಸತ್ಯವಾಗಿ ಅವರು ಆ ಆನೆ ಮೇಲೆ ಪ್ರೀತಿ, ಈ ಕಾಡಿನ ಮೇಲೆ ಪ್ರೀತಿ ಇರೋರು ಹಸ್ತಾಂತರ ಮಾಡಿಕೊಳ್ಳೋಕೆ ಯಾವತ್ತೂ ಕೂಡ ಸಪೋರ್ಟ್ ಮಾಡಬಾರ್ದು ಸರ್. ಒಬ್ಬರಿಂದ ಒಬ್ಬರಿಗೆ ಆನೆ ಹಸ್ತಾಂತರ ಆಕೆ ಅವ್ರು ಸಪೋರ್ಟ್ ಮಾಡಬಾರ್ದು. ಇದರ ಪರಿಣಾಮ ತುಂಬಾ ಕೆಟ್ಟದಾಗಿರ್ತದೆ, ಅದರ ಪರಿಣಾಮ. ಸೊ ಈಗ ದೊಡ್ಡ ಮಟ್ಟದ ಸುದ್ದಿ ಹರಡಿದೆ. ಹೌದು ಸರ್, ದೊಡ್ಡ ಮಟ್ಟದ ಸುದ್ದಿ ಹರಡಿದೆ. ಮಹೇಂದ್ರ ಆಗ್ಬೇಕು ಅಂತ, ಮತ್ತೆ ಅದರಲ್ಲಿ ಲಕ್ಷಣಗಳು ಇದೆ. ಸ್ವಲ್ಪ ಕೊಂಬು ಮಾತ್ರ ಏನೋ ಸ್ವಲ್ಪ ಇದಾಗಿದೆ, ಬಟ್ ಅದು ಬಿಟ್ರೆ ಅದು ಶಾಂತ ಸ್ವಭಾವ. ಇದು ಶಾಂತ ಸ್ವಭಾವ ಇದ್ರೆ ಸರ್, ಈಗ ತುಂಬಾ ಗಲಾಟೆ ಮಾಡೋ ಆನೆಗಳು ಕೂಡ ಅಂಬಾರಿಗೆ ಆಗಲ್ಲ. ಅಂಬಾರಿಗೆ ಯಾಕಂದ್ರೆ ಅದನ್ನ ಅಷ್ಟು ತಾಕತ್ತಾಗಿರ್ಬೇಕು, ಶಾಂತ ಸ್ವಭಾವದಾಗಿರ್ಬೇಕು, ಮತ್ತೆ ಅದಕ್ಕೆ ತಕ್ಕಂತೆ ಪೂರಕವಾಗಿ ಮಾವುತನ ಒಂದು ಸಹಭಾಗಿತ್ವ ಏನ್ ಹೇಳ್ತೀವಿ ಆನೆ ಜೊತೆಗೆ ಅವೊಂದು ಕೂಡ ಇರಬೇಕು. ಆಗಿದ್ದಾಗ ಇದು ಇಲ್ಲಿ ತನಕ ಏನಂತದೇನಾಗಿಲ್ಲ, ಆಗ್ಬಾರ್ದು. ಶಾಂತ ಚಿತ್ತವಾಗಿ ಎಲ್ಲ ನಡ್ಕೊಂಡು ಬರ್ತದೆ. ಆನೆ ಮಾವುತರು ಯಾರಾಗಿದ್ರು ಸರ್? ರಾಮ ಅಂತ ಹೇಳ್ಬಿಟ್ಟು ಸರ್, ನಮ್ಮವರೊಬ್ಬರು ಆಗಿದ್ರು. ಅವರೆಲ್ಲ ಇದ್ದಾಗ ನಾವು ಹೋಗಿ ಬರ್ತೀವಿ. ರಾಜೇಂದ್ರ ಸತ್ತೋದ್ಮೇಲೆ ಸರ್ ದ್ರೋಣ ಶುರು ಆಯ್ತು. ದ್ರೋಣ ಎಲ್ಲ ಅಂಬಾರಿ ಹೊತ್ಕೊಂಡು, ದ್ರೋಣ ಎಲ್ಲ ಸತ್ತೋದ್ಮೇಲೆ, ಮತ್ತೆ ದ್ರೋಣ ಎಲ್ಲ ಇದಾದ್ಮೇಲೆ ನಮ್ಗೆ ಬಲರಾಮ ಸಿಕ್ತು, ಅರ್ಜುನ ಸಿಕ್ತು. ಬಲರಾಮ ನೀವು ನೋಡಿದ್ದೀರಾ? ನಾನು ನೋಡಿದ್ದೀನಿ ಸರ್, ಬಲರಾಮ ಎಲ್ಲ ನೋಡಿದ್ದೀನಿ. ಆ ಸಮಯದಲ್ಲಿ ಬಲರಾಮ ಅಂಬಾರಿ ಹೊರ್ತಿದ್ದ ಸಮಯದಲ್ಲೇ ಅರ್ಜುನ ಒಂದು ಇನ್ಸಿಡೆಂಟ್ ಆಗಿದ್ದು, ಮೈಸೂರಲ್ಲಿ ಅರ್ಜುನ ಇನ್ಸಿಡೆಂಟ್ ಆಗಿದ್ದು. ಬಲರಾಮ ಅವಾಗ ಅಂಬಾರಿ ಆನೆ ಆಗಿತ್ತು ಸರ್. ನಾವು ಪ್ರತಿ ಸಲನೂ ಕೂಡ ಅಂಬಾರಿ ಇದು ದಸರಾದಲ್ಲಿ ನಮಗೆ ವಿಶೇಷವಾಗಿ ಸರ್ ಆನೆ ಮಾತ್ರ ಮಕ್ಕಳಲ್ವಾ, ನಮ್ಗೆ ಅದು ಖುಷಿ. ಏನೋ ಒಂಥರ ದಸರಾ ರಜಾ ಬರ್ತಿತ್ತು, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆನೆಗಳು ಅಲ್ಲಿರ್ತಿತ್ತು. ನಾವೆಲ್ಲ ಸೇರ್ಕೊಂಡು ಅಲ್ಲಿ ಏನೋ ಒಂಥರ ದಸರಾ ಮುಗಿಯೋ ತನಕನೂ ಆನೆ ಜೊತೆಲಿ ಅರಮನೆ ಏನೋ ಒಂಥರ. ಮತ್ತೆ ಇವತ್ತಿನ ತರ ಸ್ಪೆಷಾಲಿಟಿ ಇದೆಲ್ಲ ಸರ್, ಅದಕ್ಕೆ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಇದಾಗ್ತಾರೆ, ಎಂಥದ್ದು ಮೈಸೂರು ಉಸ್ತುವಾರಿ ಸಚಿವರಾಗ್ತಾರೆ. ಆ ಸಮಯದಲ್ಲಿ ಒಂದು ದಸರಾ ತುಂಬ ಚೆನ್ನಾಗಾಗ್ತದೆ. ಆವಾಗ ಅವ್ರಿಗೆ ನಾವು ಎಲ್ಲಿ ಸೊಳ್ಳೆಪುರ CID ಪುನರ್ವಸತಿ ಯೋಜನೆಯಲ್ಲಿ ಒಂದು ಸಲ ಬಂದಿರ್ತಾರೆ ಅವರು. ಆವಾಗ ನಾವು ಒಂದು 4-5 ಜನ ಸೇರ್ಕೊಂಡು ನಾವು ಈ ಥರ ವಿಷಯ ಹೇಳ್ತೀವಿ ಅವ್ರಿಗೆ, ಮೇಡಮ್ ಹಿಂಗಾಗಿದೆ, ನಮಗೆ ಭಾಳ ತೊಂದರೆ ಆಗ್ತಿದೆ ಪಾಪ ನಮ್ಮ ಆನೆಯವ್ರಿಗೆ. ಕಾಂಟ್ರಾಕ್ಟ್ ಬೇಸಿಕಲ್ಲಿ ತೊಗೊಳ್ತಾರೆ, ಪರ್ಮನೆಂಟ್ ಆಗೋ ಚಾನ್ಸೇ ಇಲ್ಲ. ತುಂಬ ಇದು ತೊಗೊಂಡ್ರು ಸರ್, ಅದವರು ತುಂಬ ಗಂಭೀರವಾಗಿ ತೊಗೊಬಿಟ್ರು ಅವರು. ಇಮ್ಮಿಡಿಯೇಟಾಗಿ ಅವರೇನೋ ವಿಶೇಷ ಸದನ ಏನೋ ಕರೆದು ಆನೆಯವ್ರಿಗೆಲ್ಲ ಪರ್ಮನೆಂಟ್ ಆಗಿ, ಆನೆಯವರು ಮಕ್ಕಳಿಗೆ ಏನು ಕಾಂಟ್ರಾಕ್ಟ್ ಬೇಸಿಕಲ್ಲಿ ಕೆಲಸ ಮಾಡ್ತಾರಲ್ಲ, ಪರ್ಮನೆಂಟ್ ಕೆಲಸ ಕೊಟ್ಬಿಡಿ, ಒಂದು ಇದು ಎಲ್ಲ ಮಾಡಿ ಒಂದು ಇದು ತಂದುಬಿಡ್ತಾರೆ ಅವರು. ತಂದುಬಿಟ್ಟು ಇಮಿಡಿಯೇಟಾಗಿ ಅದು ಎಲ್ಲ ಕಾಲ್ ಮಾಡಿ ಏನು ಮಾಡ್ತಾರೆ, ಏನೇನು ಕವಾಡಿಗಳಿದ್ದರೆ ಅವ್ರನ್ನೇ ಪರ್ಮನೆಂಟ್ ಮಾಡಿಬಿಡ್ತಾರೆ. ಇವಾಗೇನು ಕಾಲ್ ಮಾಡ್ತಾರೆ. ಇವಾಗ ಕಾಲ್ ಮಾಡೋದು ಈಗ ಹೇಗಿದೆ ಅಂದರೆ, ಟ್ರೈಬ್ಸಿಗೆ ಗೊತ್ತಾಗಲ್ಲ ಸರ್, ಯಾರು ಜನಕುರುಬರಿಗೆ ಅವ್ರಿಗೆ ಗೊತ್ತಾಗಲ್ಲ. ಕಾಲ್ ಮಾಡಿರ್ತಾರೆ ಪಾಪ, ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ಹೆಂಗೆ ಏನಂದರೆ, ಯಾರೋ ಒಬ್ಬರು ಬಂದು ಒಳ್ಳೇದು ಮಾಡ್ತಾರೆ, ಅದನ್ನು ಮತ್ತೆ ಕಿತ್ಕೊಂಡು ಈಗ ಹೆಂಗಾಗಿದೆ ಅಂದರೆ, ಏನೂ ಗೊತ್ತಿಲ್ಲದನ್ನು ಮಾವುತ ಆಗಿರ್ತಾರೆ. ಎಲ್ಲವರು ಯಾರೋ ಬಂದಿರ್ತಾರೆ, ಅವ್ರನ್ನ ತಗೊಂಬಂದು ಆನೆ ಮಾವುತ ಮಾಡ್ಬಿಡ್ತಾರೆ. ಅಂಥದ್ರಲ್ಲಿ ಈಗ ಎಲ್ಲರೂ ಅದರಲ್ಲಿ ಏನಾಗುತ್ತೆ ಅಂದರೆ, ಈ ಅಧಿಕಾರಿಗಳ ಮನೆಗಳಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಅಡುಗೆ ಮಾಡೋರು ಅಂತಿಂತವರು, ಅವರೊಂದು ಇಂಪ್ಲೂಯೆನ್ಸ್ ಮಾಡ್ತಾರೆ. ನನ್ನ ತಮ್ಮನ ಕೆಲಸ ಬೇಕು, ನಮ್ಮ ಹುಡುಗನಿಗೆ ಒಂದು ಕೆಲಸ ಕೊಡಿಸಿ, ಈ ಥರ ಒಂದು ಮಾಡ್ಕೊಂಡು ಆ ಥರ ಎಲ್ಲ ಒಂದು ಇದಾಗಿ ಅವರೆಲ್ಲ ಏನಿಲ್ಲ ಅಂದ್ರೆ ಅದೇ ಆ ಸೀಟ್ ಖಾಲಿ ಇರ್ತದಲ್ಲ ಆನೆ ಮಾವುತರದು, ಅಲ್ಲಿಗೆ ತಂದು ತಳ್ಳಿಬಿಡ್ತಾರೆ. ಮೈಸೂರು ಮತ್ತು ಮಂಡ್ಯ ಭಾಗದ್ದು ಇವರು ಸ್ವಲ್ಪ ಇದ್ದಾರೆ ಅದರ ಇದರಲ್ಲಿ. ಬಟ್
ಮುಂದೆ ಇದಾಗುತ್ತೆ ಅಂತ ನಾನು ಯೋಚನೆ ಸರ್. ಆನೆಗಳನ್ನ ಯಾರು ಪಳಗಿಸ್ತಾ ಇದ್ರು ಅವ್ರು ಮಾತ್ರ ಆಗಿರುವುದಿಲ್ಲ ಅಂತೀರಿ? ಅವ್ರಿಗೆ ಇನ್ನು ಮುಂದೆ ಸ್ವಲ್ಪ ವರ್ಷಗಳ ಹೋದ್ಮೇಲೆ ಮರೀಚಿಕೆಯನ್ನು ಕಾಣ್ತದೆ. ಯಾಕಂದರೆ ಅದಕ್ಕೂ ಏನಾರು ಒಂದು ತಂದಿರ್ತಾರೆ, ಆ ಕ್ವಾಲಿಫಿಕೇಷನ್ಗಳು ಬೇಕು ನಿಮಗೆ, ಆ ಕ್ವಾಲಿಫಿಕೇಷನ್ ಇಲ್ಲ. ಬಟ್ ಪ್ರಾಣಿಗೂ ನಮಗೂ ಕ್ವಾಲಿಫಿಕೇಷನ್ ನಮ್ಗೆ ಗೊತ್ತಿದೆ. ಆ ಕ್ವಾಲಿಫಿಕೇಷನ್ ಯಾರು ಕೊಡುವ ಸರ್ಟಿಫಿಕೇಟ್ ಅಲ್ಲ. ಈ ಜೇನ್ ವಿಷಯ ನಾವು ಹೇಳ್ತೀವಿ ಸರ್, ನೈಟ್ ಹೋಗ್ತೀವಿ ಜೇನ್ಗೆ. ಏನು ಯಾವಾಗ ಹೋಗ್ತೀರಾ? ನೈಟು ನಾವು ಜೇನ್ ಅಳಿಯೋದು ನೈಟ್ ಅಳಿಯೋದು. ಅದು ಈಗ ನಾವು ಎಲ್ಲ ಒಂದು 10 ಜನ 5 ಜನ ಒಂದು ಗುಂಪಾಗಿ ಹೋಗ್ತೀವಿ. ಅದರಲ್ಲಿ ಒಂದಿಬ್ಬರು ಮರ ಹತ್ತವ್ರು ಅಂತ ಇರ್ತಾರೆ. ಅಂದರೆ ಅವ್ರಿಗೇನು ಕೆಲಸ ನಾವು ಕೊಡಲ್ಲ, ಮಿಕ್ಕಿದ ಕೆಲಸ ಎಲ್ಲ ನಾವೇ ಮಾಡ್ಬೇಕು. ಕೆಳಗಡೆ ಎಲ್ಲ ಅವರು ಮರ ಹತ್ತಬೇಕು, ಜೇನು ಇಳಿಸ್ಬೇಕು, ಅಷ್ಟೇ ಅವ್ರ ಕೆಲಸ. ಅವರು ಎಡ್ಡಿದ್ದಂಗೆ. ಅಂದರೆ ಅವರು ನಾನು ಈ ಟೈಮಲ್ಲಿ ಹತ್ತೀನಿ ಅಂದ್ರೆ ಆ ಟೈಮಲ್ಲಿ ನಾವು ರೆಡಿ ಇರಬೇಕು. ಈ ಥರ ಇದೆ ಸರ್ ನಮ್ಮಲ್ಲಿ. ಎಷ್ಟು ಗಂಟೆಗೆ ಇರ್ತಾರೆ ಅವರು? ಹೇಳ್ತಾರೆ ಈಗ ತಿಂಗಳ ಬೆಳಕು, ಚಂದ್ರನ ಬೆಳಕು ಇರುವಾಗ ಟೈಮಲ್ಲಿ ಅವ್ರು ಹತ್ತಲ್ಲ ಮರಕ್ಕೆ. ಚಂದ್ರನ ಬೆಳಕು ಕಮ್ಮಿ ಆಗಬೇಕು, ಕತ್ಲೆ ಥರ ಕಾಣಬೇಕು, ಆ ಸಮಯದಲ್ಲಿ ಅವ್ರು ಹತ್ಬೇಕು. ಇಲ್ಲ ಅಮಾವಾಸ್ಯೆ ಟೈಮಲ್ಲಿ ಹೋಗ್ತೀವಿ. ಈ ಚಂದ್ರನ ಬೆಳಕಿರೋ ಟೈಮಲ್ಲಿ ಪೂರ್ಣವಾಗಿ ನಿಲ್ಲಿಸ್ಬಿಡ್ತೀವಿ. ಆಮೇಲೆ ಅವ್ರು ಹೇಳ್ತಾರೆ ನಾವು ಒತ್ತೆ ಕಟ್ತೀವಿ ಸರ್ ಇದು ಮಾಡಬೇಕಾದ್ರೆ. ಇವೆಲ್ಲ ಒಂದು ನಮಗೆ ಲಾಸ್ಟ್ ಒಂದು ಟ್ರೈನಿಂಗ್ ಎಲ್ಲ ಕೊಟ್ಟು ಒಂದು ಕವರ್ ಎಲ್ಲ ಕೊಟ್ಟಿದ್ರು. ನಮಗೆ ಒಂದು ಕವರು ಏಣಿ ಅಂದರೆ ಅದನ್ನು ಒತ್ಕೊಂಡು ಹೋಗೋಕ್ಕೆ ನಾವು ಸತ್ತೋಗಿರ್ತೀವಿ, ಅಷ್ಟು ತೂಕ. ಏಣಿ ಎಲ್ಲ ತೊಗೊಂಡು ಅದರ ಆಗಲ್ಲ ನಮಗೆ. ನಾವು ಮೂಲ ಯಾಕೆ ಮಾಡ್ಕೊಂಬಂದು ನಾವು ಏಣಿ ಹಾಕೋದಿದೆ. ಆದರೆ ನಮ್ಮಲ್ಲಿ ಏನಂದರೆ ಸಿಂಗಲ್ ಏಣಿ, ಅಂದರೆ ಈ ಬಿದಿರದು ಒಂದೇ ಒಂದು ಸಿಂಗಲ್ ಆಗಿ ಕಟ್ಬಿಟ್ರೆ ಒಂದಷ್ಟು ದೂರ ಹತ್ತುವಂಥದ್ದು ಆ ಥರ ಎಲ್ಲ ಮಾಡಿಕೊಂಡು, ಅಥವಾ ಬಿದಿರು ಭಾಳ ಒಳ್ಳೆಯದು, ನಮಗೆ ತೂಕ ಕಮ್ಮಿ ಇರುತ್ತೆ. ಒಂದಷ್ಟು ದೂರ ಹತ್ತಿ ಆಮೇಲೆ ದೊಡ್ಡ ದೊಡ್ಡ ಮರಗಳಿಗೆ ಆ ಥರ ಮಾಡ್ಕೊಳ್ತಾ ಇದೆ. ಜೇನು ಅಳಿಬೇಕಾದ್ರೆ ಸರ್ ನಾವು ಈ ಒತ್ತೆ ಕಟ್ತೀವಿ, ಅಂದರೆ ಅದಕ್ಕೆ ಬೆಂಕಿ ಹಚ್ತೀವಿ ಒಟ್ಟಿಗೆ. ಇಳಿಸ್ಬೇಕಾದ್ರೆ ಅಲ್ಲಲ್ಲ, ಜೇನು ಹತ್ತಬೇಕಾದ್ರೆ ಅದು ಬೇಕು, ಅಂದರೆ ಹೊಗೆ ಇರಬೇಕು. ಹೊಗೆ ಇದ್ದರೆ ಜೇನು ಹುಳಗಳು ನಮ್ಮನ್ನು ಕಚ್ಚಲ್ಲ, ಅದರಲ್ಲೇನಿಲ್ಲ. ಆದರೆ ನಮ್ಮ ಯೋಚನೆ ಅಂದರೆ ಹುಳ ಸಾಯಬಾರ್ದು, ಹುಳ ಬದುಕೋಬೇಕು, ಇನ್ನೊಂದಷ್ಟು ಜನ ಆಗಬೇಕು ಅಂತ. ಅದೇನು ಮಾಡ್ತೀವಿ ಅಂದರೆ ಅದನ್ನು ಹಿಂಗೆ ಜೇನು ತಟ್ಟಿ ಹೀಗಿದ್ರೆ ಅದನ್ನು ಈಗ ಒಂದು ಕಡೆ ಹಿಂಗೆ ಸೌದು ಮಾಡಿ ಓಡಿಸ್ಬಿಡ್ತೀವಿ. ಆ ತಟ್ಟಿಗೆ, ಆ ಜೇನು ತಟ್ಟಿ ಏನಿದೆ ಆ ಇದಕ್ಕೆ ಅಂಟ್ಕೊಂಡಿರ್ತದೆ. ಆ ಹುಳಗಳನ್ನೆಲ್ಲ ಹಿಂಗೆ ಮೆಲ್ಲ ಸವರಿದ್ರೆ ಅದು ಬೇರೆ ಕಡೆ ಹೋಗ್ತದೆ. ತುಪ್ಪ ಬಿಟ್ಬಿಟ್ಟು ಹೊಂಟೋಯ್ತದೆ. ಅಲ್ಲ, ಈಗ ಸವರುದಂದ್ರೆ ಕೈಯಲ್ಲೇ ಸವರ್ ಬಿಡ್ತೀರಾ? ಕೈಯಲ್ಲಿ ಸವರಕ್ಕಾಗಲ್ಲ ಸರ್, ಅದು ಅದರಲ್ಲೇ ಸವರಬೇಕು. ಯಾಕೆ ಹೊಗೆ ಇರ್ತದೆ ಅದರಲ್ಲಿ ಬೆಂಕಿ ಎತ್ತಕ್ಕೆ ಬಿಡಬಾರ್ದು, ಹೊಗೆ ಬರ್ಬೇಕು. ಅದಕ್ಕೆ ಸುತ್ತ ಸೊಪ್ಪು ಕಟ್ಬಿಟ್ಟಿರ್ತೀವಿ. ಹಸಿರು ಸೊಪ್ಪನ್ನ ಕಟ್ಬಿಡ್ತೀವಿ, ಒತ್ತೆ ಕಟ್ಕೋತೀವಿ. ಒತ್ತೆಗೆ ಹಸಿರು ಸೊಪ್ಪನ್ನ ಕಟ್ಬಿಡ್ತೀವಿ. ಏನಿದೆ ಇದು ಸಣ್ಣ ಸಣ್ಣ ಕಡ್ಡಿಗಳು ಕಟ್ತೀವಿ ಅದ್ರ ಆಗ ಅದೇನು ಮಾಡ್ತೀವಿ, ಹಿಂಗೆ ಒಂದು ಕಡೆಯಿಂದ ಹಿಂಗೆ ಹುಳನೆಲ್ಲ ಹಿಂಗೆ ಹೊಡೆದ ಇದು ಮಾಡಿಸ್ಬಿಟ್ಟು ಜೇನ್ದು ಏನು ತುಪ್ಪ ಇದೆ, ತುಪ್ಪನ ತುಪ್ಪ ಅಷ್ಟು ಮಾತ್ರ ಕಟ್ ಮಾಡಿ ತೊಗೊಳ್ತಾರೆ. ಏನಾಗುತ್ತೆ, ಮತ್ತೆ ಅಲ್ಲಿ ತುಪ್ಪ ಮಾಡುತ್ತೆ. ನಾವು ತುಪ್ಪ ತೊಗೊಂಡ ಜಾಗದಲ್ಲಿ ತುಪ್ಪ ಮಾಡಿ ಮತ್ತೆ ಮರಿಗಳನ್ನ ಆರಿಸ್ಕೊಂಡು ಹೋಗುತ್ತೆ. ಸರಿ, ಆಯ್ತು. ಅವತ್ತು ಇಳಿಸ್ಬಿಡ್ತೀರಾ? ಹಾಂ, ಇಳಿಸ್ಬಿಡ್ತೀವಿ. ಎಷ್ಟು ಕೆಜಿ ಬರುತ್ತೆ ಅಂತೀರಾ? ಸರ್ ಈಗ ಹೇಳೋಕ್ಕಾಗಲ್ಲ. ಈಗ ಒಂದು 10 ಜೇನು ಒಂದೇ ಕಡೆ ಇದ್ದಾರೆ ನಮಗೆ, ಒಂದೂವರೆ ಗಂಟೆ ಟೈಮ್ ಕೆಲಸ. ಎಷ್ಟು ಕೆಜಿ ಸಿಗುತ್ತೆ? ಈಗ ಜೇನಲ್ಲಿ ಸರ್ ಒಂದೊಂದು ಟೈಮಲ್ಲಿ ಒಂದು ಜೇನಲ್ಲಿ 18 ಕೆಜಿ ಸಿಗುತ್ತೆ ಒಂದೇ ಜೇನಲ್ಲಿ. ಅಂದರೆ ನಮ್ಮಲ್ಲಿ ಹೇಳ್ತಾರೆ ತಲೆ ಅಂತ ಹೇಳ್ತೀವಿ ನಾವು. ಅದನ್ನ ಸ್ವಲ್ಪ ದಪ್ಪಾಗಿರೋದು ಇಲ್ಲಿ ನೋಡ್ತೀವಿ ನಾವು ಕೆಳಗಡೆಯಿಂದನೇ. ಯಾವುದು ಮರದ ರೆಂಬೆ ದಪ್ಪಕ್ಕಿರುತ್ತೋ ಆ ರೆಂಬೆಲಿರ್ತಕ್ಕಂಥ ದಪ್ಪಗಿರೋ ರೆಂಬೆಲಿರ್ತಕ್ಕಂಥ ಜೇನು ಸ್ವಲ್ಪ ಜಾಸ್ತಿ ಮಾಡಿರ್ತದೆ ಅಂತ. ಸ್ವಲ್ಪ ಅದರ ತಲೆ ದೊಡ್ಡದಾಗಿರ್ತದೆ. ಕೆಲವೆಲ್ಲ ಸ್ವಲ್ಪ ಸಣ್ಣದಿರುತ್ತೆ, ಅದನ್ನು ಸೇರಿಸಿ ತೊಗೊಳ್ತೀವಿ. ಆಗ ಒಂದೊಂದು ಟೈಮಲ್ಲಿ ನಮಗೆ ಒಂದು 10 ಜೇನಲ್ಲಿ ನಮಗೆ ಒಂದು 200 kg ತನಕ ಸಿಗ್ಬೋದು, 250 kg ಸಿಗ್ಬೋದು. ಕೆಲವು ಟೈಮಲ್ಲಿ 70-80 kg ಆಗ್ಬೋದು. ಒಂದೊಂದು ಜೇನಲ್ಲಿ 2 kg ಸಿಕ್ಕಲ್ಲ ಕೆಲವು ಟೈಮಲ್ಲಿ, ಅಂಥದ್ದು ಇರ್ತದೆ ತುಪ್ಪ. ಆಮೇಲೆ ನೈಟ್ ಪೂರ್ತಿ ಅಲ್ಲೇ ಇರ್ತೀರಾ ಕತ್ಲಲ್ಲಿ? ಹಾಂ, ನೈಟ್ ಪೂರ್ತಿಯಲ್ಲಿ ಇರ್ತೀವಿ. ಅಲ್ಲಿ ನೋಡಿ ಸರ್, ಅದೇ ನಾನು ಹೇಳಕ್ಕೆ ಬಂದಿದ್ದು. ಏನಾಗ್ತಂದರೆ ಮರ ಹತ್ತಾನಲ್ಲ, ಈಗ ಒಂದು ಮರದಲ್ಲಿ ಇಲ್ಲಿ ಈಗ ಇದೇ ಮರ ತಗೊಳ್ಳಿ, ಈ ಮರದಲ್ಲಿ 2 ಜೇನು ಇದೆ, ಇದು ಇಳಿಸ್ಬಿಡ್ತಾನೆ. ನೆಕ್ಸ್ಟ್ ಇನ್ನೊಂದು ಮರ ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾನೆ. ಹಗಲೊತ್ತಲ್ಲೇ ನಾವು ಕರೆಕ್ಟ್ ಡೈರೆಕ್ಷನಲ್ಲಿ ಹೋಗೋಕ್ಕಾಗಲ್ಲ ಸರ್. ಈಗ ನೀವು ಇದು ಸಿಟಿಲೇ ತೊಗೊಳ್ಳಿ, ನೀವು ಎಲ್ಲ ಒಂದು ಕಡೆ ನಾವು ಅಡ್ರೆಸ್ ಕೇಳ್ಕೊಂಡು ಹೋಗ್ತೀವಿ. ಅದೇ ನೈಟ್ ಟೈಮಲ್ಲಿ ಆದರೆ ನಮ್ಗೆ ಕನ್ಫ್ಯೂಸ್ ಆಗಿ ಹೋಗ್ತದೆ. ಸಿಟಿ ಒಳಗಡೆ ನಮಗೆ ಕರೆಕ್ಟಾಗಿ ಗೊತ್ತಿರೋನು ಮಾತ್ರ ಅಲ್ಲಿ ಹೋಗಕ್ಕೆ ಸಾಧ್ಯ. ಇದು ಅದೇ ಥರ ಸರ್. ಇಲ್ಲಿ ನಮಗೇನಂದರೆ ಆ ಜೇನು ಮೇಲಕತ್ತಲ್ಲ ಮರಕ್ಕೆ ಜೇನಳಿಗೆ, ಅವನಿಗೆ ಅದೆಲ್ಲ ಇದಿರ್ತದೆ, ಮೇಲೆ ನೋಡ್ತಾನೆ, ಕ್ಯಾಪ್ಟನ್ ಇದ್ದಂಗೆ. ಅವ್ನು ಹೇಗೆ ಗೊತ್ತಾಗುತ್ತದು? ಸರ್ ಅದು ನನಗೆ ಇವಾಗಲೂ ನಾನೊಬ್ಬ ಜೇನುಕುರುಬನಾಗಿ ನನಗೂ ಕೂಡ ಅಷ್ಟು ಅದ್ರ ಬಗ್ಗೆ ತೊಗೊಳಕ್ಕಾಗಲ್ಲ. ಬಟ್ ಕೆಲವರೆಲ್ಲ ಇದೇ ಮರ ಅಂತ ಆ ಮರಕ್ಕೆ ನೆಟ್ಗೆ ಹೋಗ್ತಾರೆ, ಆ ಮರದ ನೆಕ್ಸ್ಟ್ ಮರ ಕರೆಕ್ಟ್ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅಷ್ಟೊತ್ತಿಗೆ ನಮಗೆ ಮಧ್ಯರಾತ್ರಿ ಆದಮೇಲೆ ಒಂದಷ್ಟು ಜನ ಕೆಳಗಡೆ ಇರೋರಿಗೆ ನಿದ್ದೆ ಶುರು ಆಗಿಬಿಟ್ಟಿರುತ್ತೆ. ಆ ನಿದ್ದೆ ಮಂಪರ್ಲಿ ನಾವು ಹೆಂಗೆ ಹೋಗ್ಬೇಕು ಎಲ್ಲೋ ಹೋಗೋಕೆ ಗೊತ್ತಿಲ್ಲ. ಅದ್ರ ಜೊತೆಗೆ ಪ್ರಾಣಿಗಳ ಒಂದು ಇದು ವಾಸನೆ ತೊಗೋಬೇಕು. ಆನೆಗಳಿದೆಯಾ, ಇಲ್ಲ ಹುಲಿ ಇದೆಯಾ ಪಕ್ಕದಲ್ಲಿ, ಏನಾದ್ರು ವಾಸನೆ ಬರ್ತಾ ಇದೆಯಾ, ಅದು ಗ್ರಹಿಸ್ಕೊಂಡು ಹೋಗ್ಬೇಕು. ಯಾಕಂದರೆ ರಾತ್ರಿ ಹೋಗೋತ್ತಿಗೆಲ್ಲ ನಾವು ಟಾರ್ಚ್ ಗಿರ್ಚೆಲ್ಲ ಜಾಸ್ತಿ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಒಂದು ನಮಗೆ ಏನಿದೆ, ನಾವೀಗ ನಾನು ಇಲ್ಲಿ ಹೋಗ್ತಿದ್ದೀನಿ, ಇಲ್ಲಿ ಹೋದ್ರೆ ನಮಗೇನು ಪ್ರಾಣಿಗಿದೆ ಆ ಒಂದು ನಮ್ಮ ಇದ್ರ ಪ್ರಕಾರನೇ ಹೋಗ್ಬೇಕು. ನಮಗೆ
ನಾವೇನು ತಿಳ್ಕೊಂಡಿದ್ದೀವಿ ಕಾಡಿನ ಅದರ ಪ್ರಕಾರ ನಾವು ಹೋಗ್ಬೇಕು. ಮುಂದಲ್ಲಿ ಆ ಭಯ ಆ ಟೆನ್ಷನ್ ಏನು ಮಾಡಿ ಆ ಸಮಯದ ಇದಕ್ಕೆ ನಾವು ಸಮಯ ತಕ್ಕಂತೆ ನಾವು ಇದು ಮಾಡ್ಕೊಂಡು ಹೋಗ್ತೀವಿ. ಭಾಳ ಅದು ಅದರಲ್ಲೆಲ್ಲ ಕರ್ಕೊಂಡು ಬರ್ತಾರೆ. ಅಂದರೆ ಮನುಷ್ಯನ ಒಂದು ಇದು ಏನಿದೆ ನಾವು ನೋಡ್ತೀವಿ, ನಾವು ಎಲ್ಲ ನದಿಗಳನ್ನ ತಾಯಿ ಹೆಸರು ಆಕ್ಚುಲಿ ನಾವು ಹೆಚ್ಚಾಗಿ ನಮ್ಮ ದೇಶದಲ್ಲಿ ಹೆಣ್ಣಿನ ಒಂದು ಹೆಸರುಗಳನ್ನ ಇಟ್ಕೊಂಡು ಆ ತಾಯಿ ರೂಪ ಕೊಟ್ಕೊಂಡು ಅದೆಲ್ಲ ಮಾಡೋ ನಾವು ಎಂಥದಂದ್ರೆ ನಾಗರಿಕರಾಗಿ ಹೆಸರು ಕಟ್ತೀವಿ. ನಾಗರಿಕತೆಯಿಂದ ಅದ್ರ ಜೊತೆಲಿ ಹೊಂದ್ಕೊಳ್ಳೋಕ್ಕೆ, ಅದನ್ನ ಉಳಿಸ್ಕೊಳ್ಳೋಕ್ಕೆ, ಅದನ್ನ ಬೆಳೆಸ್ಕೊಳ್ಳೋಕ್ಕೆ ನಮ್ಮ ಕೈಲಾಗಲ್ಲ. ಅದನ್ನ ಆ ಮಟ್ಟಿಗೆ ಕಲುಷಿತ ಮಾಡಿ ಎಸಿತೀವಿ. ಈಗ ನೋಡಿ ಕಬಿನಿ ಬ್ಯಾಕ್ವಾಟರ್ಲಿ ನಮಗೆ ಏನು ಇದು ಇಲ್ಲ, ಎಂಥದ್ದು ನೀರು ಕಮ್ಮಿ ಆಗ್ಬಿಟ್ಟಿದೆ ಸರ್. ಎಲ್ಲಾ ನೀರನ್ನ ಕೊಟ್ಬಿಟ್ಟಿದ್ದೀವಿ, ತಮಿಳ್ನಾಡಿಗೆ ಎಲ್ಲ ಕೊಟ್ಬಿಟ್ಟಾಯ್ತು. ನೀರು ಕಮ್ಮಿ ಇದೆ, ಪ್ರಾಣಿಗಳಿಗೆ ಕುಡಿಯಕ್ಕೆ ನೀರಿಲ್ಲ. ಆದರೆ ನಮಗೆ ವಿಲಾಸಿ ಜೀವನ ಬೇಕು ಸರ್. ಯಾರೋ ಈ ಜಂಗಲ್ ಅಡ್ಜಸ್ಟ್ ಅಂತ ರೆಸಾರ್ಟ್ಗಳು ತುಂಬ ಇದೆ ಸರ್. ಆ ರೆಸಾರ್ಟ್ಗಳವ್ರನ್ನ ಕರ್ಕೊಬಂದು ಆ ನೀರಲ್ಲೇ ಅವ್ರಿಗೆ ಒಂದು ಬೋಟಿಂಗ್ ಎಲ್ಲ ಮಾಡಿಸೋದು, ಇದೆಲ್ಲ ಮಾಡಿಸುವಾಗ ಅಲ್ಲಿ ನೀರು ಕಲುಷಿತ ಆಗುತ್ತೆ ಸರ್. ಡಿಸ್ಟರ್ಬ್ ಆಗುತ್ತೆ ಪ್ರಾಣಿಗಳಿಗೆ, ನೀರು ಕುಡಿಯಕ್ಕೆ ಬಂದ ಪ್ರಾಣಿಗಳಿಗೆ. ಎಲ್ಲಾ ಪ್ರಾಣಿಗಳು ಧೈರ್ಯವಾಗಿ ನಿಂತ್ಕೊಂಡು ಅಲ್ಲಿ ಬಂದು ನೀರು ಕುಡಿತು ಅಂತ ಹೇಳಕ್ಕಲ್ಲ ಸರ್. ಕೆಲವು ಪ್ರಾಣಿಗಳು ಧೈರ್ಯವಿಲ್ಲದ ಪ್ರಾಣಿಗಳು ಇರ್ತದೆ, ನೀರು ಕುಡಿಯಕ್ಕೆ ಬಂದು ವಾಪಸ್ ಹೊಂಟೋಗ್ತದೆ ಮನುಷ್ಯನ ಒಂದು ಇದು ಕಂಡ ತಕ್ಷಣ.